ಆದಂತ KD ಸಿನಿಮಾದ ಬಿಗ್ ಅಪ್ಡೇಟ್ ಇವತ್ತು ಬಂದಿದೆ. ನಮ್ಮ ಜೊತೆ ಪ್ರೇಮ್ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಮಗ, ಚೆನ್ನಾಗಿದೆ ಕಣ ಸರ್. KD ಸಿನಿಮಾದ ಬಿಗ್ ಅಪ್ಡೇಟ್ ಇವತ್ತು ಕೊಟ್ಟಿದ್ದೀರಾ, ಡಿಸೆಂಬರ್ ಬರ್ತಿದೆ ಅನ್ನೋದು, ಮತ್ತೆ ಆಡಿಯೋ ರೈಟ್ಸ್ ಕೂಡ ಹೇಳಿದ್ದಾರೆ. ಎಷ್ಟು ಸೇಲ್ ಆಗಿದೆ ಅನ್ನೋದು ನಿಮ್ಮ ಬಾಯಲ್ಲೇ ಕೇಳಬೇಕಂತ ಇಷ್ಟಪಡ್ತೀನಿ. ಆಡಿಯೋ ಇದೆ. ಫಸ್ಟ್ ಇಂಡಿಯನ್ ಸಿನಿಮಾ ಹೈಯೆಸ್ಟ್ ಮ್ಯೂಸಿಕ್ ಪ್ಲೇ ಅಂದ್ರೆ ಭಾರತ ಚಿತ್ರರಂಗದಲ್ಲೇನೆ ಆರ್ಕೆಸ್ಟ್ರಾ ಮಾಡಿರೋದು ಎಲ್ಲ ಲಾಸ್ ವೇಗಸ್, ಯುರೋಪ್ ಅಂಡ್ ದೆನ್ ಬ್ಯಾಂಗ್ಳೂರ್ ಅಂಡ್ ಮುಂಬೈ ಅಂಡ್ ಚೆನ್ನೈ ಎಲ್ಲ ಮಾಡಿದೀವಿ. ಇಂಡಿಯನ್ ಸಿನಿಮಾಗೆ, ನಾಟ್ ಕನ್ನಡ ತೆಲುಗು ತಮಿಳೆಲ್ಲ, ಇಂಡಿಯನ್ ಸಿನಿಮಾಗೆ ಹೈಯೆಸ್ಟ್ ಆರ್ಕೆಸ್ಟ್ರಾ ಪ್ಲೇಡ್ ದಿಸ್ ಸಿನಿಮಾ ಫಸ್ಟ್ ಟೈಮ್. ಅಂಡ್ ಫಸ್ಟ್ ಟೈಮು ಹೈಯೆಸ್ಟ್ ಆಡಿಯೋ ರೈಟ್ಸ್ ಸೋಲ್ಡ್ ಅಂದ್ರೆ ಒಂದು ದೊಡ್ಡ ಇತಿಹಾಸ ಅಂತ ಹೇಳ್ಬೋದು ಇದನ್ನ. ಥ್ಯಾಂಕ್ಸ್ ಟು ಆನಂದ್ ಆಡಿಯೋ. ಮತ್ತೆ ಇನ್ನೊಂದು ಹೇಳೋದಾದ್ರೆ ಇದರಲ್ಲಿ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಅನ್ನೋದನ್ನ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಮತ್ತೆ ಮುಂದಕ್ಕೆ ಇದುವರೆಗೂ ರಿಲೀಸ್ ಮಾಡಿದ್ದಾರೆ ಕೆಲವೊಂದು ಪೋಸ್ಟರ್ಗಳನ್ನ, ಇನ್ ಮುಂದಕ್ಕೆ ಯಾರ್ಯಾರು ಬರ್ಬೋದು ಅನ್ನೋದನ್ನ ಸೀಕ್ರೆಟ್ ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ತೀನಿ August 24th. ಅವತ್ತು ನೀವು ನೋಡಿಲ್ದಿರೋದೊಂದು ಸ್ಟೇಜ್ ಇರ್ತದೆ, ಯಾರು ನೋಡಿರಕ್ಕಿಲ್ಲ ಆ ತರದೊಂದು ಸ್ಟೇಜ್, ಅಲ್ಲಿ ಒಬ್ಬೊಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಖಂಡಿತವಾಗಿ. ಮತ್ತೆ ಇನ್ನೊಂದು ಸೆಟ್ ಅಲ್ಲಿ ಬಂದು ಹಳೆ ಸೆಟ್ಗಳನ್ನೆಲ್ಲ ಮೀನ್ಸ್ ಹಳೆ ರೆಟ್ರೋ ಸ್ಟೈಲ್ಗೆ ತಗೊಂಡ್ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಖಂಡಿತ 1970s 80s ಅಂಡರ್ ಅಲ್ಲಿ 1970s ಇಂದ 80s ಅಂಡರ್ ಅಲ್ಲಿ ಸಿನಿಮಾ ಮಾಡಿರೋದ್ರಿಂದ ಇಟ್ಸ್ ಅ ಕಮರ್ಷಿಯಲ್ ಸಿನಿಮಾ. ನಾನೆಲ್ಲ ತುಂಬಾ ಬುದ್ಧಿ ಹೇಳಕ್ ಹೋದ್ ಅವೆಲ್ಲ ಮಾಡಲ್ಲ. ಇಟ್ಸ್ ಅ ಕಮರ್ಷಿಯಲ್, ಐ ಆಮ್ ಕಮರ್ಷಿಯಲ್ ಮ್ಯಾನ್. ಓಕೆ, ಸೊ ಸಿನಿಮಾ ಮಾಡಿದ್ವಿ, ಅದನ್ನ ಖಂಡಿತವಾಗಿ ನಿಮ್ನೆಲ್ಲರೂ ಒಂದ್ಸಲ ಸೆಟ್ ಕರ್ಕೊಂಡು ಹೋಗ್ತೀನಿ. ಸರ್, ಇನ್ನೊಂದು ಏನೋ ಇಂಡಸ್ಟ್ರಿ ನಡೀತಿರೋ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀನಿ ಸರ್? ಇಂಡಸ್ಟ್ರಿಲಿ ನೋಡಿ, ಅವ್ರವ್ರಿಗೆ ತಕ್ಕಂತೆ ಅವ್ರವ್ರು ಮಾಡ್ತಾರೆ. ಈಗ ಇಂಡಸ್ಟ್ರಿ ನಾನು ಒಬ್ಬನೇ ಅಲ್ಲ, ಇಂಡಸ್ಟ್ರಿ ಅನ್ನೋದು ತಾಯಿ ಇದ್ದಂಗೆ. ಆ ತಾಯಿಗೆ ನಾವೆಲ್ಲ ಮಕ್ಕಳು. ಓಕೆ, ಸೊ ತಾಯಿನ ಚೆನ್ನಾಗಿ ನೋಡ್ಕೋಬೇಕಾದ್ರೆ ನಮ್ಮ ಕರ್ತವ್ಯ. ನಾವು ತಾಯಿನ ದ್ವೇಷಿಸಬಾರ್ದು, ದೂಷಿಸಬಾರ್ದು ಫಸ್ಟ್ ಆಫ್ ಆಲ್. ಸೊ ಅದರಿಂದ ನಾನು ಸಾಧ್ಯವಾದಷ್ಟು ತಾಯಿನ ಆರೈಕೆ ಮಾಡೋದು ನೋಡ್ತೀನಿ, ಬಿಟ್ರೆ ದ್ವೇಷಿಸೋರು ದೂಷಿಸೋರು ಅವ್ರವ್ರು ಬಿಟ್ಟಿದ್ದು. ಇನ್ನೊಂದೇನು ಸಿನಿಮಾಗಳು ಬರ್ತಿಲ್ಲ ಅಂತ ಇದ್ದಾರೆ, ನಿಮ್ಮ 2 ಸಿನಿಮಾಗಳನ್ನ ಈಗ ಲಾಂಚ್ ಮಾಡ್ತಾ ಹೋಗ್ತಾರೆ, ಅದ್ರ ಬಗ್ಗೆ ಬರ್ತೀವಿ. ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಿದೆ, ಕಂಟೆಂಟ್ ಯಾವ ಸ್ಟ್ರಾಂಗ್ ಆಗಿದೆ, ಯಾರು ಫೈಟ್ ಮಾಡ್ತಾರೆ, ಯಾರು ರೀಚ್ ಮಾಡ್ತಾರೆ, ಕೆಪಾಸಿಟಿ ಹೆಂಗಿದೆ, ಅದ್ರ ಮೇಲೆ ಸಿನಿಮಾಗಳು ನಿಲ್ತಾ ಬಿಟ್ರೆ. ಸೊ ಪ್ರತಿಯೊಬ್ಬರು ಸಿನಿಮಾ ಅಷ್ಟೇ, ಪ್ರೇಮ್ ಸಿನಿಮಾ ಅಂತಲ್ಲ, ಇನ್ನೊಂದು ಸಣ್ಣ ಸಿನಿಮಾ 2 ಕೋಟಿ ಬಜೆಟ್ ಅಲ್ಲ, ಪ್ರೇಮ್ 200 ಕೋಟಿ ಬಜೆಟ್ ಅಲ್ಲ, ಈ ತರದ್ದೇನಲ್ಲ. ಸಿನಿಮಾ ಒಳ್ಳೆ ಕಂಟೆಂಟ್ ಇದ್ರೆ ಖಂಡಿತವಾಗ್ಲೂ ಸಿನಿಮಾ ಹೋಗಿ. ಅದೇ KD ನಲ್ಲಿ ಬಂದು ಇದುವರೆಗೂ ನೀವು ಮಾಡಿರುವಂತಹ ಸಿನಿಮಾಗಳಲ್ಲಿ ಬಂದು ತಾಯಿ ಸೆಂಟಿಮೆಂಟ್ ಇರ್ಬೋದು, ಬೇರೆ ಬೇರೆ ಸೆಂಟಿಮೆಂಟ್ ಇರ್ಬೋದು. ಈ ಸಿನಿಮಾದಲ್ಲಿ ಯಾವ ರೀತಿಯಾದ ಸೆಂಟಿಮೆಂಟ್ ನ ಪ್ಲೇ ಮಾಡ್ತಾರೆ ಸರ್? ಎಮೋಷನ್ಸೇ ಕಾಳಿದಾಸ ಧ್ರುವ ನನಗೆ. ನಮ್ಮ ಎಮೋಷನ್ಸೇ ಅವನು ನನಗೆ. ಧ್ರುವ ಕಾಳಿದಾಸ ಅವನೇ ಎಮೋಷನ್ಸ್ ನನಗೆ, ಅವನೇ ಸೆಂಟಿಮೆಂಟ್ ನನಗೆ. ಓಕೆ, ಸೊ ಅವನು ನೋಡಿದ್ರೆ ಎಲ್ಲಾರು ಕಾಣ್ತಾರೆ ಅವನಲ್ಲಿ. ತಾಯಿ ಕಾಣ್ತಾರೆ, ತಮ್ಮನ್ ಕಾಣ್ತಾರೆ, ಅಣ್ಣನ್ ಕಾಣ್ತಾರೆ, ತಂಗಿ ಕಾಣ್ತಾರೆ. ಆ ತರ ಆಮೇಲೆ ಪ್ರತಿಯೊಬ್ಬನು ರಸಲೆಗಳು ನಾನೇ ಒಂಥರ ಆಗ್ಬೇಕಾಯ್ತು ಅನ್ನೋ ಒಂದು ಇದಿರುತ್ತೆ. ಅಷ್ಟು ಎಮೋಷನ್ಸ್ ಅವನಲ್ಲಿ ಇದೆ. ಅಂದ್ರೆ ಮುಂಚೆ 1 ವರ್ಷದ ಮುಂಚೆ ರಿಲೀಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಡೈಲಾಗ್ ಒಂದು ಬಿಟ್ಟಿದ್ರೆ, ವಾರ್ ಬಿಗಿನ್ಸ್ ಅಂತ ಹೇಳಿ. ಯಾವ ರೀತಿ ವಾರ್ ಇರಬಹುದು ಅನ್ನೋದು, ಬೇರೆ ಎನಿ ಲ್ಯಾಂಗ್ವೇಜ್ 100% ವಾರ್. ನಮ್ಮ ಸಿನಿಮಾಗಳಿಗಂತೂ ವಾರ್ ಮಾಡಲ್ಲ. ಎಲ್ಲಾ ಸಿನಿಮಾಗಳು ಆಶಿಸ್ತೀವಿ. ಮಾರ್ಟಿನ್ ರಿಲೀಸ್ ಆಗ್ತಿದೆ, ಡೆವಿಲ್ ರಿಲೀಸ್ ಆಗ್ತಿದೆ, ಸೊ KD ರಿಲೀಸ್ ಆಗ್ತಿದೆ. ಎಲ್ಲಾ ಸಿನಿಮಾ ನಮ್ಮ ಸಿನಿಮಾಗಳ ಜೊತೆ ನಾವು ಯಾವತ್ತೂ ವಾರ್ ಮಾಡಲ್ಲ. ಸೊ ಬೇರೆ ಯಾವುದೇ ಸಿನಿಮಾಗಳ ಜೊತೆ 100% ಅಲ್ಲಿ ವಾರ್. ಮತ್ತೆ ಇನ್ನೊಂದೇನು ನಮ್ಗೆ ಸಿಕ್ಕಿರೋಂಥ ಒಂದು ಸೂಚನೆ ಏನಂದ್ರೆ, ಶಿವಣ್ಣ ಅವರ ಸಿನಿಮಾದಲ್ಲಿ ಬರ್ತಿದ್ದಾರೆ ಅನ್ನೋದು ಇದೆ, ಅದ್ರ ಬಗ್ಗೆ ನಾನು ಇನ್ನ ಜೂನ್ ವರೆಗೂ ಶೂಟಿಂಗ್ ಇದೆ. ಇನ್ನ ಯಾರ್ದೇನು, ಯಾಕಂದ್ರೆ ನಾನು ಇವತ್ತಿನವರೆಗೂ ಯಾರ್ದು ಏನು ಹೇಳಲಿಲ್ಲ ಹಂಗಂತ. ಸೊ ಎಲ್ಲೂ ಹೇಳಕ್ ಹೋಗಲ್ಲ. ಅಕಸ್ಮಾತ್ ಬಂದ್ರೆ ಹೇಳ್ತೀನಿ ನಾನೇ, ಖಂಡಿತವಾಗ್ಲೂ ಅವೆಲ್ಲ ಇದ್ರೆ ಹೇಳ್ತೀನಿ ನಾನೇನೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ನೋಡೋದ್ರಲ್ಲ ಪ್ರೇಮ್ ಸರ್ ಯಾವ ರೀತಿಯಾದ ಮಾಹಿತಿಯನ್ನು ಕೊಟ್ಟರು ಅಂತ. ಕ್ಯಾಮರಾಮನ್ ಕಿರಣ್ ಜೊತೆ ಸಂತೋಷ್, ಅಶ್ವವೇಗ ನ್ಯೂಸ್.